ಎಲ್ಲಿಗೆ ಹೋಯ್ತು ನಮ್ಮ ಸಂಸ್ಕೃತಿ, ಯಾವ ರೀತಿ ಸಂಸ್ಕಾರ. ಸೊ ಆ ರೀತಿಯಾಗಿರ್ತಕ್ಕಂಥ ಇತ್ತೀಚಿನ ಸಿನಿಮಾ ಗೀತೆಗಳನ್ನು ನೋಡಿದಾಗಲೂ ಕೂಡ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥಗಳೂ ಇಲ್ಲ. ಶಬ್ದಗಳು ಕೈ ತಳ್ಕೊಳ್ತಾರೆ. ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಪಲ್ಲವಿನ ಮುಗಿತದೆ, ಬರೀ ಒಂದು ಶಬ್ದ ಬರೀ. ಸೊ ಆದರೆ ನಮ್ಮ ಈ ಡೆವಲಪ್ಮೆಂಟ್ಗೆ ಈಗ ಒಂದೇನು ಕಾಣ್ತಾ ಇದೆ, ಈ ಡೆವಲಪ್ಮೆಂಟ್ಗೆ ನೀವು ಸಂಸ್ಕಾರ ಅಂತ ಕರೆಯೋದಿಲ್ಲ. ಯಾಕೆ ಕರೆಯೋದಿಲ್ಲ? ಯಾಕೆ ಕರೆಯೋದಿಲ್ಲ ಅಂತಂದರೆ ಅದೇ ಕರೆಕ್ಟ್ ಹೇಳಿದ್ರು. ಈಗ ನನಗೆ ಕೂದಲ ಬರುತ್ತೆ, ಕೂದಲ ಬಂದ ತಕ್ಷಣ ಅದನ್ನು ಹಾಗೆ ಬಿಟ್ಟು ಪ್ರಕೃತಿ ಹಾಗೆ ಬಿಟ್ಟು ಅಂತಂದ್ರೆ ಒಂದು ತಿಂಗಳಿಗೆ ನನಗಷ್ಟೇ ಗೊತ್ತಾಕತಿ, 2 ತಿಂಗಳು 3 ತಿಂಗಳು ಬಿಟ್ಟಂದ್ರೆ ಬಾಜುಕಿನವ್ರು ಗೊತ್ತಾಕತಿ, ಹಂಗೆ ಒಂದು ವರ್ಷ ಗಂಟಲೆಲ್ಲ ಊರಾಗೆಲ್ಲ ಗೊತ್ತಾಕತಿ ತಲೆ ಕೆಟ್ಟೈತೆ ಅಂತೇಳಿ. ಆದರೆ ಆ ಕೂದಲಿಗೆ ಸಂಸ್ಕಾರ ಜರ್ಕರ್ ಕೊಟ್ಟಾಗ ಅದು ಸಂಸ್ಕೃತಿ ಆಗ್ತದೆ ಅಂತ, ಅದೊಂದು ಸಂಸ್ಕೃತಿ ಅದು. ಸೊ ಇವತ್ತಿನ ಏನೋ ಈ ಗೀತೆಗಳು ಬರ್ತಲ್ಲ, ಅವು ಯಾವಕ್ಕೂ ಕೂಡ ಶಬ್ದಗಳಿಗೂ ಅರ್ಥಗಳಿಗೂ ಯಾವುದೂ ಕೂಡ ಸಂಸ್ಕೃತಿ ಇಲ್ಲ, ಸಂಸ್ಕಾರ ಇಲ್ಲ ಇಲ್ಲ. ಸಂಸ್ಕಾರ ಅಂದರೆ ಒಳ್ಳೆಯತನವನ್ನು ಬೋಧಿಸುವಂಥದ್ದು, ಒಳ್ಳೆಯ ರೀತಿಯಾಗಿ ಬೆಳೆಸುವಂಥದ್ದು, ಸಮಾಜವನ್ನು ನೆಮ್ಮದಿಯಿಂದ ಸೌಖ್ಯದಿಂದ ಇಡೋದಕ್ಕೆ ಕಾರಣೀಕರ್ತ ಆದಂಥದ್ದು. ಯಾಕಂದ್ರೆ ತಂದೆ ಮಗನ ಪ್ರೀತಿಸೋದು, ಮಗ ತಂದೆ ಗೌರವಿಸೋದು, ತಂದೆ ತಪ್ಪಿದಾಗ ಮಗ ಅದನ್ನು ಹೇಳೋ ಪದ್ಧತಿಯಿಂದ ಹೇಳುವಂಥದ್ದು, ಮಗ ತಪ್ಪಿದಾಗ ತಂದೆ ಹೇಳುವಂಥ ಒಂದು ರಭಸ ಅಥವಾ ಪ್ರೀತಿ, ಇವುಗಳನ್ನು ನೀವು ಹೇಳುವಂಥ ಸಂಸ್ಕಾರದಿಂದ ಬರ್ತದೆ. ಈ ಹೊಸ ಸಂಸ್ಕಾರದಿಂದ ಇದಕ್ಕೆ ಅಪೋಸಿಟ್ ಆದಂಥ ಡೆವಲಪ್ಮೆಂಟ್ಗಳಾಗ್ತವೆ. ಮಾನಸಿಕ ನೆಮ್ಮದಿ ಹಾಳಾಗ್ತದೆ, ಸಾಮಾಜಿಕ ನೆಮ್ಮದಿ ಹಾಳಾಗ್ತದೆ, ಮತ್ತು ಜೊತೆಗೆ ಇದರಿಂದ ಮನೆತನಗಳಲ್ಲಿ ಒಂದು ರೀತಿ ಕದನ ಸಂಘರ್ಷಗಳು ಸ್ಟಾರ್ಟ್ ಆಗ್ತವೆ. ಹೌದೌದು, ಭಾಳ ಒಳ್ಳೆ ಮಾತುಗಳನ್ನು ನೀವು ಮಾತಾಡ್ತಾ ಇದ್ದೀರಾ. ಎಷ್ಟು ಒಂದು ಭಾಳ ಸಣ್ಣ ಉದಾಹರಣೆಗಳನ್ನು ನೋಡ್ಬೋದು. ಅವನ ಮಾತಿನ ಮೇಲೆ ಅವನ ಸಂಸ್ಕಾರ ಎನ್ನುವ ಒಂದು ಸಂಸ್ಕೃತಿ ಅನ್ನೋದು ಗೊತ್ತಾಗ್ತದೆ. ಸತ್ಯಂ ಬ್ರಿಯಾತ್ ಪ್ರಿಯಂ ಬ್ರಿಯಾತ್ ನ ಬ್ರಿಯಾತ್ ಸತ್ಯಂ ಅಪ್ರಿಯಂ. ಸತ್ಯ ಹೇಳ್ರಿ, ಪ್ರಿಯವಾಗುವಂಗೆ ಹೇಳ್ರಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಜೋಕ್ ಹೇಳಬೇಕಾದ್ರೆ ಸಹಿತ ನೀವು ಯಾರ್ದೋ ಮನೆಗೆ ಹೋಗ್ತೀರಿ, ಮನೆಗೆ ಹೋದಾಗ ಅವ್ರು ಚಹಾ ಮಾಡಿಕೊಡ್ತಾರೆ, ಚಹಾದಾಗ ಸಕ್ಕರೆ ಹಾಕಿಲ್ಲ. ಆವಾಗ ಚಹಾ ಚಲೋ ಆಯ್ತಾನೆ ಕೇಳ್ಕೊಳ್ಳಿ, ನೀವು 2 ರೀತಿಯೊಳಗೆ ಹೇಳ್ಬೋದು. ಏನು ಚಹಾ ಮಾಡೀರಿ, ಇದ್ರಾಗ ಸಕ್ಕರೆನೇ ಇಲ್ಲ, ಎಂಥ ಚಹಾ ಇದೆ ಅನ್ನೋದು ಬೇರೆ. ಚಹಾ ಫಸ್ಟ್ ಕ್ಲಾಸ್ ಆಗೈತೆ ರೀ, ಸ್ವಲ್ಪ ಸಕ್ಕರೆ ಹಾಕಿರಿ ಅಂತಂದ್ರೆ ಇನ್ನೂ ಭಾರಿ ಹಾಕಿತ್ತು. ಇದು ಇನ್ನೊಂದು ರೀತಿಯಿಂದ ಹೇಳ್ಬೋದು ನಾವು. ಹೌದು, ಒಬ್ಬ ಹೆಣ್ಮಗಳು ನಿಂತಿರ್ತಾಳ, ತಂಗಿ ಸೈತಾನೆ ಅಂದ್ರೆ ಹೋಗ್ರಿ ಅಣ್ಣ ಅಂತಾರ, ಸರಿತಲ್ಲ ಅಂದ್ರೆ ಆಗ ಭಾವ ಅಂತಾರ. ಆ ಮಾತಿನ ಸಂಸ್ಕೃತಿ ಆಗಿದೆ. ಅದಕ್ಕೆ ಸತ್ಯಬಲ ಅದು ಸಂಸ್ಕಾರ ಅಂತಂದರೆ ನಿಮಗೆ ಯಾವ ರೀತಿಯಾಗಿರ್ತಕ್ಕಂಥ ಮಾತನಾಡಬೇಕು, ಯಾವ ರೀತಿ ವರ್ತನೆ ಮಾಡಬೇಕು, ಯಾವ ರೀತಿ ಇರಬೇಕು ಅಂತಕ್ಕಂಥ ಸಂಸ್ಕಾರ ಜರಕರ್ತ ನಿಮಗಾಗಿತ್ತಂದ್ರೆ ಆ ರೀತಿಯಾಗಿರ್ತಕ್ಕಂಥ ಮಾತುಗಳು ಬರಲಿಕ್ಕೆ ಸಾಧ್ಯ ಇದೆ. ಇವತ್ತು ಪಾರಿಜಾತ ಆಯ್ತು, ಬಯಲಾಟ ಆಯ್ತು, ನಿಜಗುಣ ಆಟ ಆಯ್ತು, ರಾಮಲಕ್ಷ್ಮಣ ಆಯ್ತು, ಐರಾವಣಮ್ಮ ಐರಾವಣ ಇರ್ಬೋದು, ಇವತ್ತು ಅನೇಕ ನಾಟಕಗಳನ್ನು ಬೆಳತನಕ ಕೂತು ನೋಡ್ತಿದ್ರು ಜನ. ಬಟ್ ಇವತ್ತು ಪಿಕ್ಚರ್ 3 ತಾಸು ಕೂತು ನೋಡೋಕ್ಕಾಗಿಲ್ಲ. ಅಲ್ಲಿ ಅರಳ್ತಿತ್ತು, ಇಲ್ಲಿ ಕೆರಳ್ತದೆ. ಅರಳಿಸೋದು ಸಂಸ್ಕೃತಿ, ಕೆರಳಿಸೋದು ವಿಕೃತಿ. ಸೊ ಹಾಗಾಗಿ ನಮ್ಮ ಗೋಕಾವಿ ನಾಡಿನಲ್ಲಿ